ಲೋಕಸಭೆಯ ಸ್ಪೀಕರ್ ಪೀಠಕ್ಕೆ ಅಗೌರವ ತೋರಿದ ಹಿನ್ನೆಲೆಯಲ್ಲಿ ಕಾಂಗ್ರೆಸ್ನ ಸಂಸದರನ್ನ ಅಮಾನತು ಮಾಡಿ ಆದೇಶವನ್ನ ಮಾಡಿದ್ದಾರೆ ಸ್ಪೀಕರ್. ನರವಾಣೆ ಅಪ್ರಕಟಿತ ಪುಸ್ತಕದ ಬಗ್ಗೆ ಭಾರೀ ಪ್ರಸ್ತಾಪ ಆಯಿತು, ಗದ್ದಲಕ್ಕೆ ಕಾರಣವಾಯಿತು. ಪದೇ ಪದೇ ಇದೇ ವಿಚಾರವಾಗಿ ಮುಂದೂಡಿಕೆಯೂ ಕೂಡ ಆಗಿತ್ತು ಸದನ. ಅದಾದ ನಂತರದಲ್ಲೂ ಮತ್ತೆ ಇದೇ ವಿಷಯವಾಗಿ ಘೋಷಣೆಗಳನ್ನ ಮೊಳಗಿಸಿದ್ರು ಮತ್ತು ಕಾಂಗ್ರೆಸ್ ಸದಸ್ಯರು ಸ್ಪೀಕರ್ ಪೀಠದತ್ತ ಕಾಗದಗಳನ್ನು ಪುಡಿ ಮಾಡಿ ತೂರಿದಂತಹ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ ನಡಾವಳಿಗಳ ವಿರುದ್ಧವಾಗಿ ನಿರ್ಧಾರವನ್ನ ಮಾಡಿದ್ದಾರೆ, ನಡವಳಿಕೆಯನ್ನ ತೋರಿದ್ದಾರೆ ಅಂತ 7 ಕಾಂಗ್ರೆಸ್ ಸಂಸದರು ಓರ್ವ ಎಸ್ಪಿ ಸಂಸದರನ್ನ ಅಮಾನತುಗೊಳಿಸಿ ಆದೇಶವನ್ನ ಮಾಡಲಾಗಿದೆ. ನರವಾಣೆ ಅಪ್ರಕಟಿತ ಪುಸ್ತಕದ ವಿಚಾರವಾಗಿ ಪದೇ ಪದೇ ಪ್ರಸ್ತಾಪ ಆಯಿತು. ನಿನ್ನೆಯಿಂದಲೂ ಕೂಡ ರಾಹುಲ್ ಗಾಂಧಿ ಪ್ರಸ್ತಾಪಿಸಿದ ನಂತರದಲ್ಲಿ ಇದೇ ವಿಚಾರವನ್ನ ವಿಪಕ್ಷಗಳು ಹಿಡಿದು ಕೂತಿವೆ. ಹೀಗಾಗಿ ಇವತ್ತು ಕೂಡ ಅದೇ ವಿಷಯವಾಗಿ ಚರ್ಚೆಯನ್ನ ನಡೆಸ್ತಾ ಇದ್ದಾರೆ. ಇತರೆ ವಿಚಾರವಾಗಿ ಪ್ರಶ್ನಾವಳಿಗಳು ಶುರುವಾಗಲಿ, ಇದು ನಿಮಗೆ ವಿಪಕ್ಷಗಳನ್ನ ಪ್ರಶ್ನೆ ಮಾಡಲಿಕ್ಕೆ ಅನುಕೂಲ ಆಗುತ್ತೆ, ದಯವಿಟ್ಟು ಗದ್ದಲ ಎಬ್ಬಿಸಬೇಡಿ ಅಂತ ಪದೇ ಪದೇ ಸ್ಪೀಕರ್ ಹೇಳ್ತಾ ಇದ್ರು ಕೂಡ ನಿಯಮ ಉಲ್ಲಂಘನೆ ಆಯಿತು. ಸ್ಪೀಕರ್ಗೆ ಅಗೌರವ ತೋರಿದ ಹಿನ್ನೆಲೆಯಲ್ಲಿ, ಪೀಠಕ್ಕೆ ಅಗೌರವ ತೋರಿದ ಹಿನ್ನೆಲೆಯಲ್ಲಿ 7 ಕಾಂಗ್ರೆಸ್ ಸಂಸದರು ಮತ್ತು ಎಡಪಕ್ಷದ ಓರ್ವ ಸಂಸದನನ್ನ ಅಮಾನತು ಮಾಡಿ ಆದೇಶ ಮಾಡಿದರು. ಮತ್ತಷ್ಟು ಮಾಹಿತಿ ಪಡೆಯೋಣ ನಮ್ಮ ಪ್ರತಿನಿಧಿ ಶಬ್ಬೀರಿಂದ. ಶಬ್ಬೀರ್, ಈ ರೀತಿಯಾಗಿ ಇತ್ತೀಚಿನ ದಿನಗಳಲ್ಲಿ ಸಾಮೂಹಿಕವಾಗಿ ಅಮಾನತು ಪ್ರಕ್ರಿಯೆ ಹೆಚ್ಚಾಗ್ತಾ ಇದೆ. ಇವತ್ತಿನ ಈ ನಡಾವಳಿಗಳೇ ಹೇಗಿತ್ತು? ಯಾರ್ಯಾರು ಅಮಾನತಾದವರು? ಎಷ್ಟು ದಿನ, ಅಂದ್ರೆ ಈ ಒಂದು ಸೆಷನ್ ಮುಗಿಯೋವರೆಗೂನಾ ಅಥವಾ ದೀರ್ಘಾವಧಿನ? ದಿವ್ಯಾ, ನೋಡಿ, ನಿನ್ನೆಯಿಂದ ಎಂ ನರವಣೆಯವರ ಅಪ್ರಕಟಿತ ಪುಸ್ತಕದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಲೋಕಸಭೆಯಲ್ಲಿ ಬಹಳ ದೊಡ್ಡ ಮಟ್ಟದ ಗದ್ದಲ ಆಗ್ತಾ ಇರುವಂತದ್ದು. ನಿನ್ನೆ ರಾಹುಲ್ ಗಾಂಧಿ ಅವರು ರಾಷ್ಟ್ರಪತಿಗಳ ಭಾಷಣದ ಮೇಲೆ ವಂದನಾ ನಿರ್ಣಯ ಮಂಡಿಸಬೇಕಾಗಿತ್ತು. ಈ ಮಾತುಗಳನ್ನು ಆಡಬೇಕಾದಂತ ಸಂದರ್ಭದಲ್ಲಿ ಎಂ ನರವಣೆಯವರ ಅಪ್ರಕಟಿತ ಪುಸ್ತಕದ ಕೆಲವೊಂದಿಷ್ಟು ಆಯ್ದ ಭಾಗಗಳನ್ನು ಉಲ್ಲೇಖಿಸುವಂತ ಕೆಲಸವನ್ನ ಮಾಡಿದ್ರು. ಈ ಸಂದರ್ಭದಲ್ಲಿ ಅಮಿತ್ ಶಾ ಮತ್ತೆ ರಾಜನಾಥ್ ಸಿಂಗ್ ಸೇರಿದಂತೆ ಬಿಜೆಪಿಯ ನಾಯಕರು ಕೂಡ ವಿರೋಧವನ್ನ ವ್ಯಕ್ತಪಡಿಸಿದ್ರು. ಇದಾದ ಬಳಿಕ ಕಲಾಪ ಮುಂದೂಡಿಕೆ ಆಗಿತ್ತು. ಇವತ್ತು ಮುಂದುವರೆದ ಕಲಾಪದಲ್ಲಿ ಮತ್ತೆ ಈ ಒಂದು ವಿಚಾರವನ್ನ ಪ್ರಸ್ತಾಪಿಸುವಂತ ಕೆಲಸವನ್ನ ರಾಹುಲ್ ಗಾಂಧಿ ಅವರು ಮಾಡಿದ್ರು. ಮತ್ತೆ ಬೇರೆ ಬೇರೆ ನಾಯಕರು ಕೂಡ ಇದೇ ವಿಚಾರದ ಬಗ್ಗೆ ಚರ್ಚೆ ಆಗಬೇಕು ಅನ್ನುವಂತ ನಿಟ್ಟಿನಲ್ಲಿ ಒತ್ತಡವನ್ನ ಹೇರುವಂತ ಪ್ರಯತ್ನವನ್ನ ಮಾಡಿದ್ರು. ಆದ್ರೆ ಸ್ಪೀಕರ್ ಓಂ ಬಿರ್ಲಾ ಅವರು ಇದಕ್ಕೆ ಅವಕಾಶವನ್ನ ಮಾಡಿಕೊಡ್ಲಿಲ್ಲ. ಇವತ್ತು ಬೆಳಗ್ಗೆ 11 ಗಂಟೆಗೆ ಕಲಾಪ ಆರಂಭ ಆದ ತಕ್ಷಣ ಪ್ರಶ್ನೋತ್ತರ ಅವಧಿ ಶುರುವಾಯಿತು. ಪ್ರಶ್ನೋತ್ತರಗಳ ಸಂಬಂಧಪಟ್ಟಂತೆ ಚರ್ಚೆಗಳು ನಡೀಬೇಕಾದಂತಹ ಸಂದರ್ಭದಲ್ಲಿ ಸದನದ ಬಾವಿಗಿಳಿದು ವಿರೋಧ ಪಕ್ಷದ ನಾಯಕರು ಅಥವಾ ಸಂಸದರು ಗದ್ದಲವನ್ನ ಮಾಡಲಿಕ್ಕೆ ಶುರು ಮಾಡಿದ್ರು. ಎಂ ನರವಣೆಯವರ ಅಪ್ರಕಟಿತ ಪುಸ್ತಕದ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮಾತನಾಡಲಿಕ್ಕೆ ಅವಕಾಶವನ್ನ ಮಾಡಿಕೊಡ್ಬೇಕು ಅನ್ನುವಂತ ನಿಟ್ಟಿನಲ್ಲಿ ಸ್ಪೀಕರ್ ಮೇಲೆ ಒತ್ತಡವನ್ನ ಹೇರುವಂತ ಪ್ರಯತ್ನವನ್ನ ಕೂಡ ಮಾಡಿದ್ರು. ಅದಾದ ಬಳಿಕ 12 ಗಂಟೆಗೆ ಕಲಾಪ ಮುಂದೂಡಲಾಗಿತ್ತು. ಮತ್ತೆ ಅದಾದ ಬಳಿಕ ಮತ್ತೆ ಗದ್ದಲ ಆದಂತ ಹಿನ್ನೆಲೆಯಲ್ಲಿ 2 ಗಂಟೆಗೆ ಕಲಾಪವನ್ನ ಮುಂದೂಡಲಾಯಿತು. 2 ಗಂಟೆಗೆ ಕಲಾಪ ನಡೀಬೇಕಾದಂತಹ ಸಂದರ್ಭದಲ್ಲಿ ದೊಡ್ಡ ಪ್ರಮಾಣದಲ್ಲಿ ಗದ್ದಲ ಆಯಿತು. ಹೀಗಾಗಿ ಕೆಲವು ವಿರೋಧ ಪಕ್ಷದ ನಾಯಕರು, ಮಾಣಿಕ್ಯಂ ಟ್ಯಾಗೂರ್ ಸೇರಿದಂತೆ ಒಟ್ಟು 8 ಜನ ಸಂಸದರು, ಅದರಲ್ಲಿ ಸಿಪಿಎಂನ ಓರ್ವ ಸಂಸದರು ಸೇರಿ ಕೆಲವೊಂದಿಷ್ಟು ಏನು ಪುಟಗಳನ್ನ ಅಥವಾ ಪೇಪರ್ಗಳನ್ನ ಹರಿದು ಸ್ಪೀಕರ್ನ ಪೀಠದತ್ತ ಎಸೆಯುವಂತ ಕೆಲಸವನ್ನ ಮಾಡಿದ್ರು. ಇದೊಂದು ರೀತಿ ಏನು ಸ್ಪೀಕರ್ ಪೀಠಕ್ಕೆ ತೋರಿದಂತ ಅಗೌರವ ಕೂಡ ಆಗಿತ್ತು. ಸೊ ಈ ಆಗ್ಲೂ ಕೂಡ ಕಲಾಪ ಮುಂದೂಡಿಕೆ ಆಗಿತ್ತು. ಮತ್ತೆ ಕಲಾಪ 3 ಗಂಟೆಗೆ ಸೇರಿದಂತ ಸಂದರ್ಭದಲ್ಲಿ ಸಂಸದೀಯ ವ್ಯವಹಾರಗಳ ಖಾತೆ ಸಚಿವ ಕಿರಣ್ ರಿಜಿಜು ಅವರು 8 ಜನ ಸಂಸದರನ್ನ ಅಮಾನತು ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ ನಿಲುವಳಿಯನ್ನ ಮಂಡಿಸಿದ್ರು. ಸದನದ ಒಪ್ಪಿಗೆ ಮೇರೆಗೆ 8 ಜನ ಸದಸ್ಯರನ್ನ ತಾತ್ಕಾಲಿಕವಾಗಿ, ಅಂದ್ರೆ ಈ ಸದನ ಮುಗಿಯುವವರೆಗೂ ಕೂಡ ಅವರನ್ನ ಅಮಾನತಿನಲ್ಲಿಡುವಂತಹ ಆದೇಶವನ್ನ ಸ್ಪೀಕರ್ ಅವರು ಕೂಡ ತಿಳಿಸಿರುವಂತದ್ದು. ಹೀಗಾಗಿ ದೊಡ್ಡ ಮಟ್ಟದ ಕೋಲಾಹಲ ಇವತ್ತು ಕೂಡ ಲೋಕಸಭೆಯಲ್ಲಿ ಸಾಕ್ಷಿ ಆಯಿತು. ದಿವ್ಯಾ, ಥ್ಯಾಂಕ್ ಯು ಶಬ್ಬೀರ್ ನಿಮ್ಮೆಲ್ಲ ಮಾಹಿತಿಗೆ.